ರೋಹಿತ್ ಶರ್ಮಾರನ್ನ ಟೀಂ ಇಂಡಿಯಾ ಏಕದಿನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿ ಶುಭ್ಮನ್ ಗಿಲ್ಗೆ ಪಟ್ಟಾಭಿಷೇಕ ಮಾಡಿದಾಗಲೇ ಸಾಕಷ್ಟು ಜನ ಅಪೋಸ್ ಮಾಡಿದ್ರು. ಹಿಟ್ಮ್ಯಾನ್ ತಂಡದಲ್ಲಿ ಇರುವಾಗಲೇ ಇಷ್ಟು ಅರ್ಜೆನ್ಸಿ ಯಾಕೆ ಬೇಕಿತ್ತು ಅಂತ ಬಿಸಿಸಿಐನ ಪ್ರಶ್ನೆ ಮಾಡಿದ್ರು. ಆದರೆ ಈಗ ಅದಕ್ಕೆ ತಕ್ಕಂತೆಯೇ ಟೀಂ ಇಂಡಿಯಾ ಪರ್ಫಾರ್ಮ್ ಮಾಡ್ತಾ ಇದೆ. ನ್ಯೂಜಿಲೆಂಡ್ ವಿರುದ್ಧ ಏಕದಿನ ಸರಣಿಯನ್ನ ಸೋತಿದ್ದಾರೆ. ಭಾರತ ತಂಡದ ಇದೇ ಫೇಲ್ಯೂರ್ ಈಗ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿಯನ್ನ ಪ್ರಶ್ನೆ ಮಾಡುವಂತೆ ಮಾಡಿದೆ. ಹಾಗಾದ್ರೆ ಬಿಸಿಸಿಐ ಆತುರದ ನಿರ್ಧಾರವನ್ನ ಮಾಡ್ತಾ ಕ್ಯಾಪ್ಟನ್ ಆಗಿ ಗಿಲ್ಗೆ ಸಕ್ಸಸ್ ಸಿಗ್ತಾ ಇಲ್ಲ ಯಾಕೆ, ಎಲ್ಲಿ ಮಿಸ್ಟೇಕ್ಸ್ ಆಗ್ತಾ ಇದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಟೀಂ ಇಂಡಿಯಾದ ಪ್ರಿನ್ಸ್ ಅಂತಾನೆ ಕರೆಸಿಕೊಳ್ತಿರುವಂತ ಶುಭ್ಮನ್ ಗಿಲ್ಗೆ ಟೀಂ ಇಂಡಿಯಾದ ಆಲ್ ಫಾರ್ಮೆಟ್ ಕ್ಯಾಪ್ಟನ್ ಅನ್ನೋ ತರನೇ ಬಿಸಿಸಿಐ ಅವರನ್ನ ಪ್ರೆಡಿಕ್ಟ್ ಮಾಡ್ಕೊಳ್ತಾ ಬಂತು. ಅದರಂತೆ ಮೊದಲಿಗೆ ಟೆಸ್ಟ್ ಕ್ಯಾಪ್ಟನ್ಸಿಯನ್ನ ನೀಡ್ತಾರೆ. ನೆಕ್ಸ್ಟ್ ಏಕದಿನ ಮಾದರಿಯ ಸಾರಥ್ಯವನ್ನು ಕೂಡ ವಹಿಸ್ತಾರೆ. ಆನಂತರ T20 ಟೀಮ್ಗೂ ಕೂಡ ಕರೆಸಿ ವೈಸ್ ಕ್ಯಾಪ್ಟನ್ಸಿಯನ್ನು ಕೊಡ್ತಾರೆ. ಆದ್ರೆ ಅದ್ಯಾಕೋ ಏನೋ ಗಿಲ್ಗೆ ಬ್ಯಾಟರ್ ಆಗಿ ಸಿಕ್ಕಷ್ಟು ಸಕ್ಸಸ್ ಕ್ಯಾಪ್ಟನ್ ಆದ್ಮೇಲೆ ಸಿಗ್ತಾ ಇಲ್ಲ. ಆಸೀಸ್ನಲ್ಲೂ ಗೆಲ್ಲಲಿಲ್ಲ, ಭಾರತದಲ್ಲೂ ಜಯ ಸಿಗಲಿಲ್ಲ. 2025 ಅಕ್ಟೋಬರ್ನಲ್ಲಿ ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ಆಸ್ಟ್ರೇಲಿಯಾ ತಂಡ ಮೊದಲ ಬಾರಿಗೆ ಪಂದ್ಯವನ್ನ ಆಡುತ್ತೆ, ಏಕದಿನ ಸರಣಿಯನ್ನ ಆಡುತ್ತೆ. ಆದರೆ ಮೊದಲ ಸರಣಿಯಲ್ಲೇ ಸೋಲು. ಆನಂತರ ಈಗ ಗಿಲ್ ಅಡಿಯಲ್ಲಿ ಭಾರತದಲ್ಲೇ ನ್ಯೂಜಿಲೆಂಡ್ ವಿರುದ್ಧ ಎರಡನೇ ಏಕದಿನ ಸರಣಿಯನ್ನು ಆಡಿಸ್ತಾರೆ. ಆದರೆ ಇಲ್ಲೂ ಕೂಡ ಗೆಲುವು ದಕ್ಕಲಿಲ್ಲ. ಸೊ ಅಲ್ಲಿಗೆ 2-2 ಸರಣಿಗಳನ್ನ ಭಾರತ ಸೋಲನ್ನ ಕಂಡಿದೆ. ಅಂದ್ರೆ ಗಿಲ್ ಕ್ಯಾಪ್ಟನ್ಸಿಯಲ್ಲಿ ಆಡಿರುವಂತ 2 ಸರಣಿಗಳು ಕೂಡ ಸೋಲಿನಲ್ಲೇ ಮುಕ್ತಾಯಗೊಂಡಿವೆ. ಇನ್ನು ಗಿಲ್ ಕ್ಯಾಪ್ಟನ್ ಆದ್ಮೇಲೆ ಅವರ ಕ್ಯಾಪ್ಟನ್ಸಿಯಲ್ಲಿ ಅಡಿಯಲ್ಲಿ ಭಾರತ ಒಟ್ಟಾರೆಯಾಗಿ 6 ಪಂದ್ಯಗಳನ್ನು ಆಡಿದೆ. ಸೊ ಆ ರೆಕಾರ್ಡ್ಸ್ ಎಲ್ಲ ನೋಡ್ತಾ ಹೋಗೋದಾದ್ರೆ 6 ಪಂದ್ಯ, ಅದರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 3, ಈಗ ನ್ಯೂಜಿಲೆಂಡ್ ವಿರುದ್ಧ 3. ಬಟ್ ಗೆದ್ದಿರೋದು 2 ಪಂದ್ಯಗಳನ್ನ ಮಾತ್ರವೇ. ಸೊ ಅಲ್ಲಿಗೆ 4 ಪಂದ್ಯಗಳನ್ನ ಸೋತಿದ್ದಾರೆ. ಸೊ ಟೋಟಲ್ ಆಗಿ ಗಿಲ್ ಕ್ಯಾಪ್ಟನ್ಸಿಯಲ್ಲಿ 33.33% ಗೆಲುವಿನ ಪರ್ಸೆಂಟೇಜ್ ಅನ್ನ ಹೊಂದಿದ್ದಾರೆ. ಸೊ ಅಲ್ಲಿಗೆ ಗಿಲ್ ಗೆದ್ದಿರೋದು 2 ಪಂದ್ಯಗಳನ್ನ ಮಾತ್ರವೇ. ಆದ್ರೆ ಅದೇ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಭಾರತ ತಂಡ ಬರೋಬ್ಬರಿ 56 ಏಕದಿನ ಪಂದ್ಯಗಳನ್ನಾಡಿದೆ. ಅಂಡ್ ವಿಕ್ಟರಿ ಪರ್ಸೆಂಟೇಜ್ 75% ಇದೆ. ಇದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಇಬ್ಬರಲ್ಲಿ ಯಾರು ಬೆಸ್ಟ್ ಅನ್ನೋದು. ಸೊ 26 ವರ್ಷದ ಗಿಲ್ಗೆ ಆತುರಾತುರವಾಗಿ ನಾಯಕತ್ವನ ನೀಡೋ ಬದಲು ತಂಡದಲ್ಲಿ ಇರುವಂತ ಮತ್ತೊಬ್ಬ ಅನುಭವಿ ಆಟಗಾರ KL ರಾಹುಲ್ಗೆ ನಾಯಕತ್ವವನ್ನ ನೀಡಬಹುದಿತ್ತಲ್ವಾ ಅನ್ನೋದು ಕೆಲವರ ವಾದ. ರಾಹುಲ್ಗೆ ಪಟ್ಟ ಕಟ್ಟಬಹುದಿತ್ತು ಅನ್ನೋದಕ್ಕೆ ಒಂದಷ್ಟು ಸಾಲಿಡ್ ರೀಸನ್ಸ್ ಕೂಡ ಇದೆ. ಗಿಲ್ಗಿಂತ ರಾಹುಲ್ ಬೆಸ್ಟ್ ಪರ್ಫಾರ್ಮೆನ್ಸ್. ಟೀಂ ಇಂಡಿಯಾದಲ್ಲಿ ಪ್ರಸ್ತುತ ಮಿಸ್ಟರ್ ಡಿಫೆಂಡಬಲ್ ಅಂತಾನೆ ಕರೆಸಿಕೊಳ್ತಾ ಇರುವಂತ KL ರಾಹುಲ್ ಕ್ಯಾಪ್ಟನ್ ಆಗೋಕೆ ಜಾಸ್ತಿ ಅರ್ಹತೆಯನ್ನು ಹೊಂದಿದ್ದಾರೆ. ಆದ್ರೆ ಬಿಸಿಸಿಐ ಮನಸ್ಸನ್ನ ಮಾಡ್ತಾ ಇಲ್ಲ, ಅಥವಾ ಬೇರೆ ಯಾರದ್ದೋ ಲಾಬಿಗೆ ಮಣಿತಾ ಇದ್ದಾರೋ ಗೊತ್ತಿಲ್ಲ. ಇನ್ನು ಗಿಲ್ ಕ್ಯಾಪ್ಟನ್ ಆದ ಮೊದಲ ಸರಣಿಯಲ್ಲೇ ಅಂದ್ರೆ ಆಸ್ಟ್ರೇಲಿಯಾ ವಿರುದ್ಧ 3 ಪಂದ್ಯಗಳಿಂದ 43 ರನ್ಗಳನ್ನ ಕಲೆ ಹಾಕಿದ್ರು. ಈಗ ನ್ಯೂಜಿಲೆಂಡ್ ವಿರುದ್ಧ ಮೊದಲ 2 ಪಂದ್ಯಗಳಲ್ಲಿ ಅರ್ಧ ಶತಕ ಬಾರಿಸಿದ್ದು ಬಿಟ್ರೆ 3ನೇ ಪಂದ್ಯದಲ್ಲಿ ಅಂದ್ರೆ ಕ್ರೂಷಿಯಲ್ ಟೈಮಲ್ಲೇ ಬೇಗ ವಿಕೆಟ್ ಅನ್ನ ಒಪ್ಪಿಸ್ತಾರೆ. ಇನ್ನು KL ರಾಹುಲ್ ಕ್ಯಾಪ್ಟನ್ ಆಗಿ ಸೌತ್ ಆಫ್ರಿಕಾ ಸರಣಿನ ಗೆಲ್ಲಿಸಿಕೊಟ್ಟಿದ್ರು. ಹಾಗೆ 2 ಪಂದ್ಯಗಳಿಂದ ಅಲ್ಲಿ 126 ರನ್ಗಳನ್ನ ಕಲೆ ಹಾಕಿದ್ರು. ಅಂಡ್ ಈಗ ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಪಂದ್ಯವನ್ನ ಗೆಲ್ಲಿಸಿದ್ದು ಕೂಡ ರಾಹುಲ್. ಕೊನೆವರೆಗೂ ಕೂಡ ಕ್ರೀಸ್ ನಲ್ಲಿ ನಿಂತು ಸ್ಲೋ ಆಗಿ ಇನ್ನಿಂಗ್ಸ್ ಅನ್ನ ಕಟ್ಟಿ ಕೊನೆಗೆ 6 ಬಾರಿಸುವ ಮೂಲಕ ಮ್ಯಾಚ್ ವಿನ್ನಿಂಗ್ ಅನ್ನ ಮಾಡಿಸಿದ್ರು. ಅಂಡ್ 2ನೇ ಪಂದ್ಯದಲ್ಲಿ ಟಾಪ್ ಆರ್ಡರ್ ಬ್ಯಾಟರ್ಗಳು ಕಂಪ್ಲೀಟ್ ಆಗಿ ಕೈ ಕೊಟ್ಟರು ಕೂಡ ಕ್ರೀಸ್ ಕಚ್ಚಿ ನಿಂತು ಶತಕ ಬಾರಿಸಿದ್ರು. ಬಟ್ ಅನ್ಫಾರ್ಚುನೇಟ್ಲಿ 3ನೇ ಮ್ಯಾಚ್ ಅಲ್ಲಿ ಬಿಗ್ ಇನ್ನಿಂಗ್ಸ್ ಬರಲಿಲ್ಲ. ಹೌದು, ಆದ್ರೆ ಅವರ ಬ್ಯಾಟಿಂಗ್ ನಲ್ಲಿ ವೇರಿಯೇಷನ್ಸ್ ಇದ್ರೂ ಕೂಡ ಗೇಮ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ಅಂತೂ ಬರ್ತಾನೆ ಇದೆ. ಆದ್ರೆ ಗಿಲ್ ಮಾತ್ರ ಕಳೆದೊಂದು ವರ್ಷದಿಂದ ವೈಟ್ ಬಾಲ್ ಫಾರ್ಮೆಟ್ ನಲ್ಲಿ ಅಷ್ಟೇನು ಸದ್ದು ಮಾಡ್ತಾ ಇಲ್ಲ. T20 ಯಂತೆಯೇ ಏಕದಿನ ತಂಡದಿಂದಲೂ ಹೊರಬೀಳ್ತಾರ. ಇನ್ನು ಶುಭ್ಮನ್ ಗಿಲ್ ಕಳೆದ T20 ಫಾರ್ಮೆಟ್ ನಲ್ಲಿ ಒಂದೇ ಒಂದು ಅರ್ಧ ಶತಕ ಬಾರಿಸಿರ್ಲಿಲ್ಲ. ಅಂದ್ರೆ 2025ರಲ್ಲಿ T20 ಪಂದ್ಯಗಳನ್ನ ಆಡಿದ್ರು ಕೂಡ ಯಾವುದೇ ಒಂದು ಮ್ಯಾಚ್ ಅಲ್ಲೂ ಕೂಡ ಅರ್ಧ ಶತಕ ಬಂದಿರಲಿಲ್ಲ. ಹೀಗಾಗಿ ಅವರಿಗೆ T20 ಮಾದರಿಯಿಂದಲೇ ಗೇಟ್ ಪಾಸ್ ಅನ್ನ ಕೊಡ್ತಾರೆ. ಪ್ರಸ್ತುತ ಬರ್ತಾ ಇರುವಂತಹ ನ್ಯೂಜಿಲೆಂಡ್ ವಿರುದ್ಧದ T20 ಸರಣಿ ಇರ್ಬೋದು, ಅಥವಾ ಅನಂತರ ಬರುವಂತಹ T20 ವಿಶ್ವಕಪ್ 2ರಲ್ಲೂ ಕೂಡ ಅವರನ್ನ ಹೊರಗಿಟ್ಟಿದ್ದಾರೆ. ಬಹುಶಃ ಇದೇ ರೀತಿ ಏಕದಿನ ಮಾದರಿಯಲ್ಲೂ ಕಂಟಿನ್ಯೂ ಆದ್ರೆ ಬಹುಶಃ ODI ಫಾರ್ಮೆಟ್ ನಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಾಯಕತ್ವನ ಕಳ್ಕೊಳ್ತಾರಾ ಎನ್ನುವಂತ ಚರ್ಚೆ ಶುರುವಾಗ್ತಿದೆ. ಹಾಗೆ ಭಾರತದ ಸೋಲಿಗೆ ಗಿಲ್ ಅಷ್ಟೇ ಅಲ್ಲ, ಉಳಿದ ಆಟಗಾರರ ಕಳಪೆ ಪ್ರದರ್ಶನ ಕೂಡ ಕಾರಣವೇ ಅನ್ನೋದನ್ನು ಒಪ್ಕೊಳ್ಳುವಂತ ವಿಚಾರವೇ. ಆದ್ರೆ ಆನ್ ಫೀಲ್ಡ್ ನಲ್ಲಿ ಫೀಲ್ಡಿಂಗ್ ಸೆಟ್ಟಿಂಗ್ ಹಾಗೆ ಬೌಲಿಂಗ್ ಆಪ್ಷನ್ಸ್ ಬಗ್ಗೆ ಕೂಡ ಇನ್ಎಕ್ಸ್ಪೀರಿಯನ್ಸ್ ಕಾಡುತ್ತೆ ಕ್ಯಾಪ್ಟನ್ಗೆ. ಅದನ್ನ ಶುಭ್ಮನ್ ಗಿಲ್ ಅಲ್ಲಿ ಕಾಣ್ತಾ ಇದ್ದಾರೆ. ಹೀಗಾಗಿ 2027ರ ಏಕದಿನ ವಿಶ್ವಕಪ್ ಕತೆ ಏನು ಅನ್ನುವಂತ ಆತಂಕ ಶುರುವಾಗಿದೆ.
ಸೊ ನೆಕ್ಸ್ಟ್ BCCI ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನೋದೇ ಈಗಿರುವಂತ ಪ್ರಶ್ನೆ. ಸೊ KL ರಾಹುಲ್ ಮತ್ತು ಶುಭ್ಮನ್ ಗಿಲ್ ಅಂತ ಬಂದಾಗ ODI ಕ್ಯಾಪ್ಟನ್ ಆಗಿ ನಿಮ್ಮ ಆಯ್ಕೆ ಯಾರು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.